ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸುದೀಪ್ ಅವರು ನಡೆಸ್ಕೊಳ್ತಾ ಇರುವಂಥ ಬಿಗ್ ಬಾಸ್ ಸೀಸನ್ 12ಕ್ಕೆ ಈಗಾಗಲೇ 17 ಸ್ಪರ್ಧಿಗಳು ತಮ್ಮ ಕಾಲನ್ನು ಇಟ್ಟಿದ್ದಾರೆ. ಆ 17 ಸ್ಪರ್ಧಿಗಳು ಯಾರು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲನೆಯದಾಗಿ ನೀವು ನೋಡ್ತಾ ಇರುವಂಥ ಸ್ಪರ್ಧಿ ರಾಧಾರಮಣ ಧಾರಾವಾಹಿಯ ಶ್ವೇತಾ ಪ್ರಸಾದ್ ಅವರು ತಮ್ಮ ಒಂದು ಖ್ಯಾತಿಯ ಉತ್ತುಂಗದಲ್ಲಿರುವಾಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನು ಇಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ಟಗರು ಮತ್ತು ಭೀಮಾ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಕಾಕ್ರೋಚ್ ಸುದಿ ಅವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನು ಇಟ್ಟಿದ್ದಾರೆ. ಇವರ ಹೆಸರು ಕೂಡ ಹೊರಗಡೆ ತೇಲಾಡ್ತಿತ್ತು, ಅದು ಈಗ ಕನ್ಫರ್ಮ್ ಆಗಿದೆ. ಕಾಕ್ರೋಚ್ ಸುದಿ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನು ಇಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾರ್ ಆಗಿರುವಂಥ ಮಲ್ಲಮ್ಮ ಟಾಕ್ಸ್ ಎನ್ನುವಂಥ ಯೂಟ್ಯೂಬ್ ಚಾನಲ್ಗಳ ಮುಖಾಂತರ ಹೆಸರುವಾಸಿಯಾದಂಥ ಮತ್ತು ಇನ್ಸ್ಟಾಗ್ರಾಮ್ ಮುಖಾಂತರ ಹೆಸರುವಾಸಿಯಾದಂಥ ಮಲ್ಲಮ್ಮ ಅವರು, ಯಾದಗಿರಿಯ ಮಲ್ಲಮ್ಮ ಅವರು ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನು ಇಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಂಥ ಮತ್ತೊಬ್ಬ ಸ್ಪರ್ಧೆಯನ್ನು ನೋಡ್ತಾ ಹೋದರೆ, ರಾಮಾಚಾರಿ ಧಾರಾವಾಹಿಯ ಮೌನ ಗುಡ್ಡೆ ಮನೆಯವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ. ಅವರ ಹೆಸರು ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು, ಹಾಗಾಗಿ ಅವರ ಹೆಸರು ಕೂಡ ಇದೀಗ ಕನ್ಫರ್ಮ್ ಆಗಿದೆ. ಹಾಗಾದರೆ ಮತ್ತೊಬ್ಬ ಸ್ಪರ್ಧಿ ಯಾರು ಅನ್ನೋದನ್ನು ನೋಡ್ತಾ ಹೋದರೆ, ಗೀತಾ ಮತ್ತು 100 ಜನ್ಮಕ್ಕೂ ಧಾರಾವಾಹಿಯ ಧನುಷ್ ಗೌಡ ಅವರು ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನು ಇಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ಪುಟ್ಟಕ್ಕನ ಮಕ್ಕಳು ಖ್ಯಾತಿಯ ಮಂಜು ಬಶಿನಿ ಕೂಡ ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ತಮ್ಮ ಕಾಲನ್ನು ಇಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ಯಾರು ಅನ್ನೋದನ್ನು ನೋಡ್ತಾ ಹೋದರೆ, ಕೊತ್ತಲವಾಡಿ ಫಿಲ್ಮ್ ಆ್ಯಕ್ಟ್ರೆಸ್ ಆಗಿರುವಂಥ ಕಾವ್ಯ ಶಾ ಅವರು ಕೂಡ ಇದೀಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನಿಟ್ಟಿದ್ದಾರೆ. ಕಾವ್ಯ ಅವರು. ಇನ್ನು ಮತ್ತೊಬ್ಬರು ಅನನ್ಯ ಅಮರ್ ಅವರು, ಅವರ ಹೆಸರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು, ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನೋದು ಇದೀಗ ಅದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಮತ್ತೊಬ್ಬ ಮೇಲ್ ಕಂಟೆಸ್ಟೆಂಟ್ ಅವರು ಯಾರಂದರೆ, ಲಕ್ಷ್ಮಣ ಮತ್ತು ವಧು ಸೀರಿಯಲ್ನ ಆ್ಯಕ್ಟರ್ ಅಭಿಷೇಕ್ ಶ್ರೀಕಾಂತ್ ಅವರು. ಅವರಿಗೆ ಜನಪ್ರಿಯತೆ ತುಂಬ ಇದೆ, ಅವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ನ್ಯೂಸ್ ಆ್ಯಂಕರ್ ಜಾಹ್ನವಿ ಅವರು ಈಗಾಗಲೇ ಹಲವಾರು ನ್ಯೂಸ್ ಚಾನಲ್ಗಳಿಗೆ ಕೂಡ ಕೆಲಸ ಮಾಡಿದ್ರು. ಮಾಧ್ಯಮದ ಕಡೆಯಿಂದ ಅವರು ಈಗ ಒಳಗಡೆ ಹೋಗ್ತಾ ಇದ್ದಾರೆ. ಇನ್ನು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ನಟ ಸೂರಜ್ ಅವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗಿದ್ದಾರೆ, ಅದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ದ ಮೋಸ್ಟ್ ಫೇಮಸ್ ಗಿಲ್ಲಿ ನಟ ಅವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ, ಅದು ಕೂಡ ಇದೀಗ ಕನ್ಫರ್ಮ್ ಆಗಿದೆ. ಹಾಗಾಗಿ ಈ ವರ್ಷದ ಬಿಗ್ ಬಾಸಲ್ಲಿ ಅವರ ಜನಪ್ರಿಯತೆ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ಮನದ ಕಡೂರು ಖ್ಯಾತಿಯ ರಿಷಿಕಾ ಶೆಟ್ಟಿ ಅವರು ಕೂಡ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲನ್ನು ಇಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕಡೆಯಿಂದ ಸ್ವಲ್ಪ ಹೊರಗಿದ್ದಂಥ ಡಾಗ್ ಬ್ರೀಡರ್ ಕೂಡ ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಡಾಗ್ ಸತೀಶ್ ಅಂತ ಅವರು ಕೂಡ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ. ಇನ್ನು ಹೋರಾಟದ ವಿಷಯಕ್ಕೆ ಬಂದಾಗ ಸೀರಿಯಲ್ ಮತ್ತು ಫಿಲ್ಮ್ಗಳಲ್ಲಿ ಕಾಣಿಸ್ಕೊಂಡಂಥ ಮತ್ತು ಕನ್ನಡ ಹೋರಾಟಗಾರ್ತಿಯಾಗಿರುವಂಥ ಅಶ್ವಿನಿ ಗೌಡ ಅವರು ಕೂಡ ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ. ಇನ್ನು ಮತ್ತೊಬ್ಬ ಸ್ಪರ್ಧಿ ಕರಿಮಣಿ ಸೀರಿಯಲ್ನ ಸ್ಪಂದನಾ ಸೋಮಣ್ಣ ಅವರು ಈಗ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ, ಅದು ಕೂಡ ಕನ್ಫರ್ಮ್ ಆಗಿದೆ. ಇನ್ನು ಜ್ಯೋತಿಷ್ಯ ಮತ್ತು ಸಂಖ್ಯಾಶಾಸ್ತ್ರ ವಿಭಾಗಕ್ಕೆ ಬಂದಾಗ ಅರವಿಂದ್ ರತನ್ ಅವರು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಕಾಲಿಟ್ಟಿದ್ದಾರೆ. ಇವರೆಲ್ಲರ ಒಂದು ಪರಿಚಯ ಇವತ್ತು 6:30 ಆಗುತ್ತೆ. ಈ ಮಧ್ಯೆ ರಿಷಬ್ ಶೆಟ್ಟಿಯವರ ಒಂದು ಫಿಲ್ಮ್ ಪ್ರಮೋಷನ್ ಅಂದರೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಒಂದು ಪ್ರಮೋಷನ್ ಕೂಡ ಆಗ್ತಿದೆ. ಈ 17 ಸ್ಪರ್ಧಿಗಳು ಕೂಡ ಬೆಳಿಗ್ಗೆ 4 ಗಂಟೆಯ ಒಳಗಡೆ ಎಲ್ಲರೂ ಕೂಡ ಮನೆಯ ಒಳಗಡೆ ಹೋಗಿದ್ದಾರೆ. ಹಾಗಾಗಿ ಸುದೀಪ್ ಅವರು ಸ್ವಲ್ಪ ರೆಸ್ಟ್ನಲ್ಲಿದ್ದಾರೆ. ಈಗ ಬಂದಂಥ ಮಾಹಿತಿ ಪ್ರಕಾರ 1 ಗಂಟೆಯಿಂದ 2 ಗಂಟೆಯ ಒಳಗೆ ರಿಷಬ್ ಶೆಟ್ಟಿಯವರ ಕಾಂತಾರ ಸಿನಿಮಾ ಚಾಪ್ಟರ್ 1 ಪ್ರಮೋಷನ್ ಆಗುತ್ತೆ. ಅವೆಲ್ಲವೂ ಕೂಡ 6:30ರಿಂದ ಸಂಜೆ 11:30 ತನಕ ಪ್ರಸಾರ ಆಗುತ್ತೆ. ಹಾಗಾಗಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಯಾರ ಒಳಗೆ ಹೋದರು ಮತ್ತು ಸಿನಿಮಾ ವಿಭಾಗಕ್ಕೆ ಬಂದಾಗ ಯಾವ ಸಿನಿಮಾದ ಪ್ರಮೋಷನ್ ಆಗುತ್ತೆ ಅನ್ನೋದು ಕೂಡ ಇದೀಗ ನಮಗೆ ಸಿಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿಯಾಗಿದೆ. ಮುಂದಿನ ದಿನಗಳಲ್ಲಿ ಯಾರು ಒಳಗೆ ಹೋದರು, ಯಾರು ಹೊರಗೆ ಬರ್ತಾರೆ ಎಲ್ಲವೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತಮಗೆ ಸಿಗುತ್ತೆ. ಧನ್ಯವಾದಗಳು.